ಇದೇ ಬರುವ 24 ನವೆಂಬರ್ 2024 ಮಿಸ್ ಕ್ಲಾಸಿಕ್ 2024 ಈ ಒಂದು ಕಾರ್ಯಕ್ರಮವು ನಡೀತಾ ಇದೆ. ಅದಕ್ಕೆ ನಮ್ಮ ಮಿಸ್ಟರ್ ಏಷ್ಯಾ ರಮೀಜ್ ಅವರು ನಮ್ಮೊಟ್ಟಿಗಿದ್ದಾರೆ. ಈಸ್ ದ ಹೋಲ್ ಆ್ಯಂಡ್ ಸೋಲ್ ಫಾರ್ ದಿಸ್ ಇವೆಂಟ್, ಸೊ ಹಿ ವಿಲ್ ಎಕ್ಸ್ಪ್ಲೈನ್ ಫರ್ದರ್. ಇದೇ ಬರುವ 24ಕ್ಕೆ ಫೋರಮ್ ಮಾಲಲ್ಲಿ ಪಿಜ್ಜಾ ಬೈ ನೆಕ್ಸಸ್ ಮಾಲಲ್ಲಿ ಮಾಡ್ತಾ ಇದ್ದೇವೆ. ಪ್ರೀವಿಯಸ್ ಆಗಿದ್ದು ಫೋರಮ್ ಮಾಲ್ ಅಂತ ಇತ್ತು, ಈಗ ಪಿಜ್ಜಾ ಬೈ ನೆಕ್ಸಸ್ ಅಂತ ಆಗಿದೆ. ಸೊ ಬೇಸಿಕಲಿ ಈ ಇವೆಂಟ್ ಇದು ಮೋಟೋ ಏನಂತ ಹೇಳಿದರೆ 4 ಡಿಸ್ಟಿಕ್ ಒಂದೇ ಕಡೆಗೆ ಬಂದು ಸೇರಬೇಕು ಅಂತ. ಒಂದು ಕಾಸರಗೋಡು, ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕೂರ್ಗ್. ಈ 4 ಜಿಲ್ಲೆಗಳಿಗೆ ಬಾಡಿ ಬಿಲ್ಡಿಂಗ್ ಚಾಂಪಿಯನ್ಶಿಪ್ ಕಮ್ಮಿಯಾಗಿ ನಡೆಯೋದು, ಬೇರೆಯಲ್ಲಿ ಜಾಸ್ತಿ ನಡೆಯುತ್ತೆ. ಬೇರೆ ಉತ್ತರ ಕರ್ನಾಟಕ ಆಗಿರ್ಬೋದು ಅಥವಾ ಬ್ಯಾಂಗ್ಳೂರ್ ಆಗಿರ್ಬೋದು, ಈ ಕಡೆ ಜಾಸ್ತಿ ಬಾಡಿ ಬಿಲ್ಡಿಂಗ್ ಶೋ ನಡೆಯುತ್ತೆ, ಈ ಕಡೆಯಲ್ಲಿ ನಡೆಯಲ್ಲ. ಸೊ ಈ ಕಾಂಪಿಟೇಷನ್ ನಾವು 4 ಡಿಸ್ಟಿಕ್ಗೆ ಒಂದು ಆರ್ಗನೈಸ್ ಮಾಡಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯಾವ ಥರ ಬಾಡಿ ಬಿಲ್ಡಿಂಗ್ ಶೋ ಆಗುತ್ತೆ ಅದನ್ನು ನಾವು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಯಾಕಂತ ಹೇಳಿದರೆ ಮಂಗಳೂರಲ್ಲಿ ಲೋ ಬಜೆಟ್ ಇವೆಂಟ್ ಆಗೋದು, ಆ್ಯಂಡ್ ಕ್ಯಾಶ್ ಪ್ರೈಸ್ ಆಗಿರ್ಬೋದು, ಇವೆಂಟ್ ಸ್ಟೇಜ್ ಸೆಟಪ್ ಆಗಿರ್ಬೋದು, ಅಷ್ಟು ಗ್ರ್ಯಾಂಡಾಗಿ ಅದ್ದೂರಿಯಾಗಿ ಯಾರು ಮಾಡಲ್ಲ. ರೈಮಂಡ್ ಡಿಸೋಜಾ ಅಂತ ಕೇಳಿರ್ಬೋದು, ಮಿಸ್ಟರ್ ವರ್ಲ್ಡ್ ಆಗಿದ್ದಾರೆ. ಅವರು ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡಿಂಗ್ ಮಾಡಿದ ನಂತರ ಮಂಗಳೂರಲ್ಲಿ ರೋಷನ್ ಫೆರಾವ್ ಅಂತ ಮಾಡಿದರು, ಶೋಧನ್ ರೈ ಅಂತ ಮಾಡಿದರು. ಅದು ಬಿಟ್ಟು ನಾನು ಮಾಡಿರ್ತೇನೆ. ಮಂಗಳೂರಿಂದ ಇಂಟರ್ನ್ಯಾಷನಲ್ಗೆ ಟ್ರಾವೆಲ್ ಮಾಡಿ ಕಾಂಪಿಟೇಷನ್ ಮಾಡಿದ್ರಲ್ಲಿ. ಸೊ ಇವಾಗ ಜನ್ರೇಷನಲ್ಲಿ ನಾನು ಕಾಂಪಿಟೇಷನ್ ಮಾಡಿದ್ರಿಂದ ಇವಾಗ ಬಾಡಿ ಬಿಲ್ಡಿಂಗ್ ಇಂಟರ್ನ್ಯಾಷನಲ್ ಲೆವೆಲ್ ಯಾವ ಥರ ನಡೆಯುತ್ತೆ, ಯಾವ ಥರ ಎಂಟ್ರಿ ಫೀಸ್ ಇಂದ ಹಿಡಿದು ರಿಜಿಸ್ಟ್ರೇಷನ್ ಇಂದ ಹಿಡಿದು ಜಡ್ಜಸ್ ಏನು ನೋಡ್ತಾರೆ, ಯಾವ ಥರ ಮಾಡ್ತಾರೆ, ರಿಜಿಸ್ಟ್ರೇಷನ್ ಪ್ರೋಸೆಸ್, ಈಚ್ ಆ್ಯಂಡ್ ಎವ್ರಿಥಿಂಗ್ ಈಗ ಅಪ್ಡೇಟ್ ಆಗಿದೆ. ಸೊ ಇದರ ಬಗ್ಗೆ ಯಾರಿಗೂ ನಾಲೆಜ್ ಇಲ್ಲ. ಮಂಗಳೂರಿನ ಅಥ್ಲೆಟ್ ಇಂಟರ್ನ್ಯಾಷನಲ್ ಹೋಗುವಂಥ ಕನಸು ಕಾಣೋದೇ ಇಲ್ಲ. ಇಂಟರ್ನ್ಯಾಷನಲ್ ಬಿಡಿ, ದಕ್ಷಿಣ ಕನ್ನಡ ಬಿಟ್ಟು ಕರ್ನಾಟಕಕ್ಕೆ ಸ್ಟೇಟ್ ಲೆವೆಲ್ ಚಾಂಪಿಯನ್ಶಿಪ್ಗೆ ಹೋಗಲ್ಲ, ಯಾಕಂದರೆ ಅಷ್ಟು ಹೆದರಿಕೆ ಇದೆ ಅವರಿಗೆ. ಸೊ ಈ ಹೆದರಿಕೆ ಬಾಡಿ ಬಿಲ್ಡಿಂಗಲ್ಲಿ ಇದರಿಂದ ಮಂಗಳೂರಿಂದ ಅಷ್ಟು ಬಾಡಿ ಬಿಲ್ಡರ್ಸ್ ಹೊರಗೆ ಬರ್ತಾ ಇಲ್ಲ. ರೈಮಂಡ್ ಡಿಸೋಜಾ 1992 ಅಲ್ಲಿ ಏನೋ ಮಿಸ್ಟರ್ ವರ್ಲ್ಡ್ ವಿನ್ ಆಗಿದೆ, ಅದರ ಅಂತ ಯಾರು ಕೂಡ ಮಿಸ್ಟರ್ ವರ್ಲ್ಡಲ್ಲಿ ಕಾಂಪೀಟ್ ಮಾಡಲಿಲ್ಲ ಆ್ಯಂಡ್ ವಿನ್ನು ಕೂಡ ಆಗಲಿಲ್ಲ. ಸೊ ಇದನ್ನೊಂದು ಬ್ರೇಕ್ ಮಾಡಬೇಕು. ಆ ಇಂಟರ್ನ್ಯಾಷನಲ್ ರೂಲ್ಸ್ ಹೇಗಿರುತ್ತೆ, ಪ್ರೊಸೀಜರ್ ಹೇಗಿರುತ್ತೆ, ಬ್ಯಾಕ್ ಸ್ಟೇಜಲ್ಲಿ ಏನೆಲ್ಲ ನಡೆಯುತ್ತೆ, ಸೊ ಇದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ, ಅವರೊಂದು ಗ್ಲಿಮ್ಸ್ ಕೊಡಲಿಕ್ಕೆ ಈ ಒಂದು ಚಾಂಪಿಯನ್ಶಿಪ್ ಮೇನ್ ಮೋಟೋ ಆಗಿದೆ. ಸೊ ಇದು ಮಾಡಿ ಅವರಿಗೆ ಅಥ್ಲೀಟ್ಸ್ನವರಿಗೆ ಪ್ರೋತ್ಸಾಹ ಕೊಟ್ಟು ಇಂಟರ್ನ್ಯಾಷನಲ್ ಈ ಥರ ಆಗುತ್ತೆ, ನ್ಯಾಷನಲ್ ಲೆವೆಲಲ್ಲಿ ಈ ಥರ ಆಗುತ್ತೆ ಅಂತೇಳಿ ಅವರಿಗೆ ಒಂದು ಎಂಕರೇಜ್ಮೆಂಟ್ ಕೊಟ್ಟು ನೆಕ್ಸ್ಟ್ ಕಮ್ಮಿಂಗ್ ಇಯರ್ಸ್ ಆಗಿರ್ಬೋದು ಅಥವಾ ಇದರ ನಂತರ ಆಗಿರೋದು ಇಂಟರ್ನ್ಯಾಷನಲ್ಗೆ ಹೋಗಬೇಕು ಅನ್ನೋ ಒಂದು ಆಸೆಯಿಂದ ಈ ಒಂದು ಕಾಂಪಿಟೇಷನ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಪಿಜ್ಜಾ ಬೈ ನೆಕ್ಸಸ್ ಹೊರಗೆ ಗ್ರೌಂಡಲ್ಲಿ ನಡೆಯುತ್ತೆ ಕೆಳಗಡೆ. ಆ್ಯಂಡ್ 2020 ಇದೇ ಕಾಂಪಿಟೇಷನ್ ನಾನು ಮಾಡಿದ್ದೆ. ದ ಗ್ರ್ಯಾಂಡ್ ಯೂಸ್ ಸಕ್ಸಸ್ ಆಗಿತ್ತು ಈ ಇವೆಂಟ್. ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಜಾಸ್ತಿ ಸಕ್ಸಸ್ ಆಗಿದೆ. ಸೊ ಈ ಸಲ 2024 4 ವರ್ಷದ ನಂತರ ಅದೇ ವೆನ್ಯೂಯಲ್ಲಿ ಮಾಡ್ತಾ ಇದ್ವಿ. ಸೊ ಎಕ್ಸ್ಪೆಕ್ಟೇಷನ್ ಯಾವ ಥರ ಜನರು ಇಟ್ಟಿದ್ದಾರೆ ಅದನ್ನು ಬ್ರೇಕ್ ಮಾಡೋದಾಗಿ ಕಾಂಪಿಟೇಷನ್ ಆರ್ಗನೈಸ್ ಮಾಡ್ತೀವಿ ಅನ್ನೋ ಧೈರ್ಯ ಇದೆ. ಯಾಕಂದರೆ ಗೌಜಿ ಇವೆಂಟ್ಸ್ ಅವರು ಎಕ್ಸ್ಪೀರಿಯನ್ಸ್ ಇರುವ ಮಂಗಳೂರು ಒಂದು ಸಂಸ್ಥೆ ಇವೆಂಟ್ಸ್ ಮ್ಯಾನೇಜ್ಮೆಂಟಲ್ಲಿ, ಅವರದೇ ಸೆಟಪ್ ಹಾಕಿರ್ತಾರೆ, ಅವರೇ ಎಲ್ಲ ಮಾಡ್ತಾರೆ. ಸೊ ಅವ್ರದ್ದು ಓನರ್ ಆಗಿರುವಂಥ ಅಭಿಷೇಕ್ ಅವರು ಬಂದಿದ್ದಾರೆ. ಹಾಗೆ ಒಲಿಂಪಿಕ್ ಸ್ಪೋರ್ಟ್ಸ್, ಮಂಗಳೂರಿನ ಹೆಸರಾಂತ ಸ್ಪೋರ್ಟ್ಸ್ ಕಂಪನಿ, ಕರ್ನಾಟಕದ ಅತಿ ದೊಡ್ಡ ಶೋರೂಮ್ ಇರುವಂತಹ ಒಂದು ಸ್ಪೋರ್ಟ್ಸ್ ಕಂಪನಿ ಆಗಿರುವಂಥ ಒಲಿಂಪಿಕ್ ಸ್ಪೋರ್ಟ್ಸ್, MS ಸ್ಪೋರ್ಟ್ಸ್ ವೇರ್, ಅವರ ಮ್ಯಾನೇಜಿಂಗ್ ಡೈರೆಕ್ಟರ್ ಶರೀಫ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಇವರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಟ್ರೋಫಿ ಯಾವ ಥರ ಚೆನ್ನಾಗಿರಬೇಕು, ಆ ಇವೆಂಟ್ಗೆ ಯಾವ ಥರ ಸೂಟ್ ಆಗಬೇಕಂತ ಪರ್ಸ್ನಲ್ ಆಗಿ ಕಸ್ಟಮೈಸ್ ಆಗಿ ಡಿಸೈನ್ ಮಾಡಿ ನಾವು ಇದು ಮಾಡ್ತೇವೆ. ಆ್ಯಂಡ್ ಆರ್ಗನೈಸ್ ಒನ್ ಆಫ್ ದ ಕಮಿಟಿ ಆಗಿರುವಂಥ ತುಫೇಲ್ ಅವರು. ಸೊ ಈ ಇಡೀ ಇವೆಂಟ್ ಯಾವ ಥರ ಆಗಬೇಕಂತ ಡೈರೆಕ್ಷನ್ ಅವರು ಕೊಡ್ತಾರೆ. ಸೊ ಆ್ಯಂಡ್ ಅಬ್ದುಲ್ ಶಕೀಲ್ ಅವರು, ಆ್ಯಂಡ್ ಕರ್ನಾಟಕ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಹಾಗೂ ತುಳುನಾಡು ಫ್ಯಾಷನ್ ಆ್ಯಂಡ್ ಫಿಟ್ನೆಸ್ ಇದರ ಮಾಲಕರಾಗಿರುವಂತಹ ಶ್ರವಣ್ ಎಸ್ ರಜನಿ, ಫೇಮಸ್ ಯೂಟ್ಯೂಬರ್ ಅವರು ಹಾಗೂ ಸೋ ಮೆನಿ ಸ್ಪಾನ್ಸರ್ಸ್ ಕೂಡ ಅವರೇ ಅಪ್ರೋಚ್ ಮಾಡಿದ್ದಾರೆ ಆ್ಯಂಡ್ ಕೆಲವರು ಸ್ಪಾನ್ಸರ್ಶಿಪ್ ನೀಡಿದ್ದಾರೆ ಆಲ್ರೆಡಿ.